ಇನ್ನು ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದಕ್ಕೆ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನಿರಂತರ ಮಳೆಗೆ ಜನಜೀವನ ತತ್ತರಿಸಿ ಹೋಗಿದೆ. ಕಾರು ಬೈಕುಗಳ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ಭಾರೀ ಅವಾಂತರವೇ ಸಂಭವಿಸಿ ಹೋಗಿದೆ. ಬೆಳಗಾವಿ ತಾಲೂಕಿನ ಮಜಗಾವಿಯಲ್ಲಿ ಸಂಜೆ ನಡೆದಂತಹ ಘಟನೆ ಇದು. ನಿನ್ನೆ ಸಂಜೆ ನಡೆದಂತಹ ಘಟನೆಯಲ್ಲಿ 2 ಬೈಕ್ ಹಾಗೂ 1 ಕಾರು ಸಂಪೂರ್ಣವಾಗಿ ಜಖಂಗೊಂಡಿವೆ. ಇನ್ನು ಅದೃಷ್ಟವಶಾತ್ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ವಿದ್ಯುತ್ ಕಂಬದ ಮೇಲೆ ಬಿದ್ದಂತಹ ಮರ ಈ ಸಂದರ್ಭದಲ್ಲಿ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಇನ್ನು ಮರ ಬೀಳುವಂತಹ ಸಂದರ್ಭದಲ್ಲಿ ವಿದ್ಯುತ್ ಕಂಬದ ಮೇಲೂ ಕೂಡ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಮತ್ತೊಂದೆಡೆಯಲ್ಲಿ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ, ಯಾವುದೇ ಸಾವು ನೋವುಗಳಾಗಿಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದೇನು ಸಾಮಾನ್ಯವಾಗಿರುವಂತಹ ಒಂದು ಘಟನೆ ಆಗಿರಲಿಲ್ಲ. ಇನ್ನು ಸ್ಥಳಕ್ಕೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಹಾಗೂ ಪೊಲೀಸರು ದೌಡಾಯಿಸಿ ಬಂದಿದ್ದಾರೆ. ಬೆಳಗಾವಿ ಉದ್ಯಮ ಭಾಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಭಾರೀ ಗಾತ್ರದ ಮರ, 1 ಕಾರು, 2 ಬೈಕ್ ಮೇಲೆ ಕುಸಿದು ಬಿದ್ದಿದೆ. 3 ವಾಹನಗಳು ಇದರಲ್ಲಿ ಸಂಪೂರ್ಣವಾಗಿ ಜಖಂಗೊಂಡಿದ್ರೆ, ಮತ್ತೊಂದೆಡೆ ಪಕ್ಕದಲ್ಲೇ ಇದ್ದಂತಹ ಒಂದು ವಿದ್ಯುತ್ ಕಂಬದ ಮೇಲೆ ಈ ಒಂದು ಮರ ಬಿದ್ದಿರೋದ್ರಿಂದಾಗಿ ಸಂಪೂರ್ಣ ಕಂಬ ಮುರಿದು ಬಿದ್ದಿದೆ. ಇನ್ನು ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಕರೆಂಟ್ ಕೂಡ ಪ್ರವಹಿಸ್ತಾ ಇತ್ತು, ಅಂದರೆ ಕರೆಂಟ್ ಕೂಡ ಇತ್ತು. ಇದೇ ಸಂದರ್ಭದಲ್ಲಿ ಮರ ಬಿದ್ದಿದ್ರಿಂದಾಗಿ ಭಾರೀ ಅನಾಹುತ ಸಂಭವಿಸುವಂತಹ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಇನ್ನು ಮತ್ತೊಂದೆಡೆ ಈ ಘಟನೆ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿ ಬಂದರು. ಬೆಳಗಾವಿ ಉದ್ಯಮ ಭಾಗ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಇನ್ನು ಅದೇ ರೀತಿಯಾಗಿ ವಿದ್ಯುತ್ ಕಂಬ, ಮರವನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಭರದಿಂದ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನಿರಂತರವಾಗಿ ಮಳೆ ಒಂದೆಡೆ ಮುಂದುವರಿತಾ ಇದ್ದರೆ ಪ್ರವಾಹದ ಭೀತಿ ಕೂಡ ಒಂದೆಡೆ ಎದುರಾಗಿರುವಂಥದ್ದು. ನದಿ ಪಾತ್ರದ ಜನರು ಒಂದೆಡೆ ಪ್ರವಾಹದ ಭೀತಿಯಲ್ಲಿ ದಿನದೂಡ್ತಾ ಇದ್ದರೆ, ಮತ್ತೊಂದೆಡೆ ಅನೇಕ ಅವಘಡಗಳು ಕೂಡ ಸಂಭವಿಸ್ತಾ ಇದೆ. ಮಳೆಗೆ, ಭೀಕರ ಮಳೆಗೆ ಹಾಗೂ ಗಾಳಿಗೆ ಆ ಮರವೊಂದು ಕುಸಿದು ಬಿದ್ದಿರುವಂಥದ್ದು. ಇನ್ನು ಮರ ಕುಸಿದು ಬಿದ್ದಿದ್ದರಿಂದಾಗಿ ಆ 1 ಕಾರು, 2 ಬೈಕು ಸಂಪೂರ್ಣವಾಗಿ ಜಖಮಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಒಂದು ವಿದ್ಯುತ್ ಕಂಬದ ಮೇಲೆ ಕುಸಿದು ಬಿದ್ದು ವಿದ್ಯುತ್ ಕಂಬ ಕೂಡ ಮುರಿದು ಬಿದ್ದಿರುವಂಥದ್ದು. ಒಂದು ಭಾರೀ ಅವಘಡ ತಪ್ಪಿದಂತಾಗಿದೆ.